ಈಗ ವಿಧಾನಸಭೆಯಲ್ಲಿ ಬಿಜೆಪಿಯ ಸಂಖ್ಯಾಬಲ ಕುಸಿದು ಹೋಗಿದೆ 66ರಿಂದ 61ಕ್ಕೆ. ಹೇಗೆ ಏನು ಎತ್ತ ಅದ್ರ ಬಗ್ಗೆ ಒಂದು ಗ್ರಾಫಿಕ್ ಪ್ಲೇಟ್ ಬರುತ್ತೆ. ನಾನು ಕಂಪ್ಲೀಟ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಬಿಜೆಪಿಯ ಸಂಖ್ಯಾಬಲ 66-5 ಹೇಗಾಯ್ತು, ಯಾರೆಲ್ಲ ಉಚ್ಚಾಟನೆಗೊಂಡಿದ್ದಾರೆ, ಏನು ಎತ್ತ ಅಂತ ಹೇಳಿ ನೋಡಿ. ಬಸನಗೌಡ ಪಾಟೀಲ್ ಯತ್ನಾಳ್ರು ವಿಜಯಪುರ ಶಾಸಕರು ಉಚ್ಚಾಟನೆಗೊಂಡಿದ್ದಾರೆ. ಬಿಎಸ್ವೈ ಹಾಗೆ ಬಿವೈವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಬಹಿರಂಗವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. ಎಷ್ಟೇ ಸಲ ಕೇಳಿದ್ರು ಕೂಡ ಬಾಯಿ ಮುಚ್ಕೊಂಡಿರ್ತಾ ಇರಲಿಲ್ಲ, ಹಾಗಾಗಿ ಅವ್ರ ವಿರುದ್ಧ ಕ್ರಮ ಆಯಿತು. ಇನ್ನು ಎಸ್ ಟಿ ಸೋಮಶೇಖರ್ ಯಶವಂತಪುರ ಶಾಸಕ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಡಿಕೆ ಶಿವಕುಮಾರ್ ಅವರ ಸಭೆಗಳಿಗೆ ಹಾಜರಾಗ್ತಾ ಇದ್ರು, ಪಕ್ಷದ ಸಭೆಗಳಿಗೆ ಗೈರು ಹಾಜರಾಗ್ತಾ ಇದ್ರು. ಹಾಗಾಗಿ ಇವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಕ್ಷೇತ್ರದ ಶಾಸಕ ಉಚ್ಚಾಟನೆಗೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಪರ ವಕಾಲತ್ ವಹಿಸ್ತಾ ಇದ್ರು, ಪಕ್ಷದ ಸಭೆಗಳಿಗೆ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಇವರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಇನ್ನು ಜನಾರ್ದನ ರೆಡ್ಡಿ ಗಂಗಾವತಿ ಶಾಸಕತ್ವನೇ ರದ್ದಾಗಿ ಹೋಗಿದೆ. ಇವರನ್ನ ಏನು ಪಕ್ಷದಿಂದ ತೆಗಿಲಿಲ್ಲ, ಆದ್ರೆ ಅಕ್ರಮ ಗಣಿ ಪ್ರಕರಣದಲ್ಲಿ 3 ವರ್ಷ ಜೈಲಾಗಿರೋದ್ರಿಂದ ಶಾಸಕ ಸ್ಥಾನ ರದ್ದಾಗಿದೆ. ಇನ್ನು ನೆಕ್ಸ್ಟ್ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಬೈ ಎಲೆಕ್ಷನ್ ನಲ್ಲಿ ಸೋಲನ್ನ ಅನುಭವಿಸಬೇಕಾಯಿತು. ಅವರ ಪುತ್ರನಿಗೆ ಸೋಲಾಯಿತು. ಬೈ ಎಲೆಕ್ಷನ್ ನಲ್ಲಿ ಸೋಲು, ಮಾಜಿ ಸಿಎಂ ಬೊಮ್ಮಾಯಿ ಪುತ್ರ ಸೋಲನ್ನು ಅನುಭವಿಸಿದ್ರು. ಹಾಗಾಗಿ ಆ ಒಂದು ಸ್ಥಾನವನ್ನ ಕಳ್ಕೊಳ್ತು ಬಿಜೆಪಿ. ಹಾಗಾಗಿ ಅವರನ್ನು ಕೂಡ ಇಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಎಸ್, ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿಯ ವಕ್ತಾರರು ಮಹೇಶ್ ಅವರಿದ್ದಾರೆ. ಮಹೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಕಾಂಗ್ರೆಸ್ನ ವಕ್ತಾರರು HD ದರ್ಶನ್ ಇದ್ದಾರೆ. ದರ್ಶನ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮಹೇಶ್ ಅವರ ಹತ್ರ ಮಾತನಾಡ್ತೀನಿ. ಬಿಜೆಪಿಯ ಸಂಖ್ಯಾಬಲ ಕುಸಿದಿದೆ ಈಗ ಆಸ್ ಆಫ್ ನಾವು ಕನ್ಸಿಡರ್ ಮಾಡೋದಾದ್ರೆ. ಇನ್ನೂ ಒಂದು ನನ್ನ ಲೆಕ್ಕದಲ್ಲಿ ಚನ್ನಪಟ್ಟಣ ಕ್ಷೇತ್ರ ಕೂಡ ಸೇರ್ಕೊಳ್ಬೇಕು. ಯಾಕಂದ್ರೆ ಯೋಗೇಶ್ವರ್ ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ದು, ಅಲ್ಲಿಗೆ 61 ಅಲ್ಲ 60 ಆಗತ್ತೆ ಆಕ್ಚುಲ್ ಆಗಿ ನಾವು ಕೌಂಟ್ ಮಾಡ್ತಾ ಹೋಗೋದಾದ್ರೆ. ಏನ್ ಹೇಳ್ತೀರಿ ಅಂದ್ರೆ ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಹೇಳ್ಕೊಳ್ತಾ ಇತ್ತು, ಈಗ ಫೈನಲಿ ನಿಧಾನಕ್ಕಾದ್ರೂ ಅಶಿಸ್ತನ್ನ ಸಹಿಸಲ್ಲ ಅನ್ನುವಂತ ಮೆಸೇಜ್ ಕನ್ವೆ ಮಾಡಿರೋದು, ಅಥವಾ ನಮ್ಮ ಸಂಖ್ಯಾಬಲ ಕುಸಿದ್ರೂ ಚಿಂತೆ ಇಲ್ಲ, ನಮಗೆ ಈ ರೀತಿಯಾದಂತಹ ಶಾಸಕರು ಬೇಡ ಅನ್ನುವಂತಹ ಮೆಸೇಜು. ಏನ್ ಹೇಳ್ತೀರಿ ಇವತ್ತಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಹೇಶ್ ಅವರೇ? ಏನು ಕೇಂದ್ರದ ಶಿಸ್ತು ಸಮಿತಿ ಏನು ತೀರ್ಮಾನ ತೆಗೆದುಕೊಂಡಿದೆ, ಬಹಳ ಅಗತ್ಯವಾಗಿ ಬೇಕಾಗಿತ್ತು, ಮತ್ತಷ್ಟು ಮುಂಚೆ ತೆಗೆದುಕೊಳ್ಬೇಕಾಗಿತ್ತು. ಏನು ಬಿಜೆಪಿ ಎಂದೂ ಕೂಡ ಒಂದು ಈ ತರ ಅಶಿಸ್ತನ್ನ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ ಹೇಳ್ದಂಗೆ ತಾವು ಗ್ರಾಫಿಕ್ ಅನ್ನ ತೋರಿಸಿದ್ರಿ, 66ರಿಂದ 61 ಬಂದಿದೆ. ಅಫ್ಕೋರ್ಸ್ ನಾನು ಯಾಕೆ ಅದನ್ನ ಹೇಳಿದೆ, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಚನ್ನಪಟ್ಟಣದಲ್ಲಿ ಸೋತಿರೋದು JDS, ಆದ್ರೆ ಯೋಗೇಶ್ವರ್ ಅವರಿಗೆ ಬಿಜೆಪಿಯಿಂದ ಚಾನ್ಸ್ ಕೊಟ್ಟಿದ್ರೆ ಬಹುಶಃ ಗೆಲ್ಲೋ ಸಾಧ್ಯತೆಗಳಿತ್ತು. ಹಾಗಾಗಿ ಒಂದ್ ಸ್ಥಾನ ಎಲ್ಲೋ ಬಿಜೆಪಿ ಕಳ್ಕೊಳ್ತು ಅನ್ನೋ ಪಾಯಿಂಟ್ ನಾನು ಹೇಳಿದ್ದೆ. ನೀವ್ ಹೇಳಿದ್ ಯಾವ್ದು ಅಲ್ಲ, ಒಂದು ತಮಗೊಂದು ತಿಳಿದಿರ್ಲಿ, ಬಿಜೆಪಿ ಅಂತಕ್ಕಂಥದ್ದು ಒಂದು ಜಗತ್ತಿನಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡದಾದಂತ ರಾಜಕೀಯ ಪಾರ್ಟಿ. ಸುಮಾರು 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ನಮ್ದು ಅಧಿಕಾರದಲ್ಲಿ ಇದ್ದೀವಿ. ಪಾರ್ಲಿಮೆಂಟ್ ಎಲ್ಲವೂ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಕರ್ನಾಟಕದ ಒಳಗಡೆ ನಮ್ಗೆ ಕಳೆದ ಚುನಾವಣೆ ಒಳಗಡೆ ರೀತಿ ನಮ್ಗೆ ನಾವು ನಿರೀಕ್ಷೆ ಮಾಡಿದಷ್ಟು ಬಂದಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಬಿಜೆಪಿ ಎಷ್ಟು ಸೀಟ್ ಇದೆ, ಬಿಜೆಪಿ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಯಾರು ಉಚ್ಚಾಟಿತರಾದಂತ ಈ ಇಬ್ಬರ ಶಾಸಕರ ನೈತಿಕತೆ. ಸಾರ್ವಜನಿಕ ಬದುಕಿನಲ್ಲಿ ಕೆಲವರಿಗೆ ಒಂದು ಮಾರಲ್ ವ್ಯಾಲ್ಯೂಸ್ ಅಂತಿರುತ್ತೆ. ಆ ಮಾರಲ್ ವ್ಯಾಲ್ಯೂಸ್ ಅಂತಕ್ಕಂಥದ್ದೇ ಇವ್ರು ಕಳ್ಕೊಂಡಂತ ಸಂದರ್ಭದಲ್ಲಿ ಅವ್ರು ಯಾವ ಪಕ್ಷದಲ್ಲಿದ್ರೇನು, ಯಾವ ಶಾಸಕರಾಗಿದ್ರೇನು, ಏನಾಗಿದ್ರೇನು, ಆ ಕಳ್ಕೊಳ್ಳಿಕ್ ಕಾರಣ ಏನು ಅಂತ ಒಂದ್ ನಿಮಿಷ ಅದೇ ಹೇಳ್ತೀನಿ. ಒಂದು ಜೀವನದಲ್ಲಿ ಒಂದಷ್ಟು ನೈತಿಕ ಮೌಲ್ಯ ಅಂತಿರುತ್ತೆ. ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಒಳಗಡೆ ಕೆಲವೊಂದೆಲ್ಲ ಅಂಶ ಇರುತ್ತೆ. ಅವರು ಈ ತರದ್ರ ಅವರು ಕಾಂಗ್ರೆಸ್ಸಿಗರ ಜೊತೆ, DK ಶಿವಕುಮಾರ್ ಜೊತೆ, ಅವ್ರ ಜೊತೆ ಎಲ್ಲ ಹೋಗ್ಬೇಕಾದ್ರೆ ಅವರ ನೈತಿಕತೆ ಏನಪ್ಪಾ ಅಂದ್ರೆ ಒಂದು ಪಕ್ಷದಿಂದ ಅವ್ರು ಆಯ್ಕೆ ಆಗಿದ್ರು. ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು, ನನಗೆ ನಿಮ್ಮ ಪಕ್ಷ ಸರಿ ಕಾಣ್ತಾ ಇಲ್ಲ, ನಮ್ಗೆ ಸ್ವತಂತ್ರವಾಗಿ ನಾವು ಗೆದ್ದು ಮತ್ತೆ ಹೋಗ್ತೀವಿ, ಹೋಗಿ ಅದು ಮಾಡೋದ್ ಬಿಟ್ಟು ಪಕ್ಷದ ಎಲ್ಲ ವಿಚಾರದಿಂದ ದೂರ ಆಗಿ ಇವರಿಬ್ರಿಗೂ ಪಕ್ಷ ಯಾರಿಗೂ ಕೊಡದೇ ಇರೋಷ್ಟು ಪ್ರಾತಿನಿಧ್ಯವನ್ನ ಕೊಟ್ಟು ಇವರು ಕಳೆದ ಸರ್ಕಾರದಲ್ಲಿ ಮಂತ್ರಿಗಳಾಗಿ ನಮ್ಮ ಸರ್ಕಾರದ ಜೊತೆ ಇದ್ದಂಥವ್ರು, ಅವರು ಬಂದು ನಮ್ಮ ಸಹಾಯ ಮಾಡಿದ್ರು, ನಮ್ಮ ಸರ್ಕಾರದ ಸ್ಥಾಪನೆಗೆ ಅಗತ್ಯವಾಗಿದ್ರು ಅಂತೇಳಿ ಅವರನ್ನ ಮಂತ್ರಿಗಳನ್ನಾಗಿ ಮಾಡಿ ಮತ್ತೊಮ್ಮೆ ಅವರಿಗೆ ಪಕ್ಷದ ಟಿಕೆಟ್ ಅನ್ನ ಕೊಟ್ಟು ಅವರು ಜಯಶೀಲರನ್ನಾಗಿ
ಸರ್ಕಾರ ಬರುತ್ತೆ ಹೋಗುತ್ತೆ ಸರ್ಕಾರಗಳು. ಬಿಜೆಪಿ ಸರ್ಕಾರ ಬಂದಿಲ್ಲ ಅಂತೇಳಿ ಅಲ್ಲಿರೋ ಸರ್ಕಾರದ ಜೊತೆ ಅಡ್ಜಸ್ಟ್ ಮಾಡ್ಬೇಕು ಅಂತ ಯಾವ ಕಂಪಲ್ಷನ್ ಅವ್ರಿಬ್ರಿಗಿತ್ತು? ಕಾಂಗ್ರೆಸ್ಸಿಗರ ಜೊತೆ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಕಾರಣ ಇರ್ಬೇಕಲ್ಲ. ಅಲ್ಲ, ಈಗ ಸೇಮ್ ನೀವ್ ಹೇಳ್ದಂಗೆ ಕಾಂಗ್ರೆಸ್ಸಿಗರ ಜೊತೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ ಅನ್ನೋ ಹಾಗೆ ಪಕ್ಷದೊಳಗಡೆ ಆಂತರಿಕ ಸಮಸ್ಯೆ ಅವ್ರಿಗೆ ಇರೋದಕ್ಕೂ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ವಾ? ಬಿಜೆಪಿ ಒಳಗಡೆ ಏನ್ ಸಮಸ್ಯೆ ಇರುತ್ತೆ? ಅಲ್ಲ, ಅದನ್ನ ನಾನು ಕೇಳ್ತಾ ಇದ್ದೀನಿ. ಕೇಳಮಲ್ಲಿ ವಿರೋಧ ಪಕ್ಷದ ಒಳಗಡೆ ಕೂತ್ಕೊಳ್ಳಕ್ಕೆ ಏನ್ ಸಮಸ್ಯೆ ಇರುತ್ತೆ? ಎಸ್ ಟಿ ಸೋಮಶೇಖರ್ ಯಾವ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ? ಅವ್ರಿಗೆ ಆ ಅನಿವಾರ್ಯತೆ ಏನು ಸೃಷ್ಟಿಯಾಗಿರ್ತಕ್ಕಂಥದ್ದು? ಏನು ಡಿ ಕೆ ಶಿವಕುಮಾರ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅವ್ರಿಗೆ? ಯಾವ ಕಾರಣಕ್ಕೋಸ್ಕರ ಭಯಭೀತರಾಗಿ ಅವರು ಕಾಂಗ್ರೆಸ್ಸಿನ ಅವ್ರ ಹಿಂದ್ಗಡೆ ಬಾಲ ಅಲ್ಲಾಡ್ಸ್ಕೊಂಡು ಓಡಾಡ್ತಾ ಇದ್ದಾರೆ? ನನ್ಗೆ ಅದೆಲ್ಲ ಇಟ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೆ ಮಾಡ್ಲಿ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಅವರು ನೈತಿಕವಾಗಿ ಅವರಿಬ್ರು ಕೂಡ ಹಿರಿಯರಿದ್ದಾರೆ, 2-3 ಬಾರಿ MLA ಆಗಿ ಎಲೆಕ್ಟ್ ಆಗಿದ್ದಾರೆ. ಅವ್ರು ಏನ್ ಮಾಡ್ಬೇಕಾಗಿತ್ತು? ನಾವು ಬಿಜೆಪಿಯಿಂದ ಗೆದ್ದಿದ್ದೀವಿ, ನಮ್ಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಂತೇಳಿ ಅವರು ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮತ್ತೊಮ್ಮೆ ಚುನಾವಣೆ ಎದುರು ಹೋಗ್ಬೇಕು. ಅದು ಬಿಟ್ಬಿಟ್ಟು ಈ ಬೇರೆ ರೀತಿ ಪ್ರವೋಕ್ ಮಾಡುವಂಥದ್ದು ಇಷ್ಟಂತ ತಿಳ್ಕೊಳ್ಳಿ. ನಿಮ್ಗೆ ಬಿಜೆಪಿ ಅಂತಕ್ಕಂಥದ್ದು ಒಂದು ನಿತ್ಯ ಹರಿತಕ್ಕಂಥ ಒಂದು ನೀರು. ಈ ತರ ಯಾವುದು ಕೂಡ ನಮ್ಗೆ ಬಾಧ್ಯನೇ ಅಲ್ಲ. ನಿನ್ನೆ ಮೊನ್ನೆ ಒಂದು ಹೈದರಾಬಾದ್ನ ಸರ್ವೆ ತೋರಿಸಿದೆ, ತತ್ಕ್ಷಣದಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ಆದ್ರೆ ಬಿಜೆಪಿ ಎಷ್ಟು ಬರುತ್ತೆ ಅಂತ.